ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಗುಜರಾತಿನಲ್ಲಿ ಸ್ವಾಮಿ ನಾರಾಯಣ ಸಂಪ್ರದಾಯ ಬಹಳ ಪ್ರಚಾರದಲ್ಲಿದೆ. ಅದಕ್ಕೆ ಸಾಕಷ್ಟು ಜನ ಭಕ್ತರಿದ್ದಾರೆ. ಈ ಸಂಪ್ರದಾಯದ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವೆ. ಅವುಗಳಲ್ಲಿ ಪ್ರಮುಖವಾದವುಗಳು ಯೋಗಿ ಡಿವೈನ್ ಸೊಸೈಟಿ ಕೂಡ ಒಂದು. ಅದರ ಮುಖ್ಯ ದೇವಸ್ಥಾನ ಬರೋಡಾ ಹತ್ತಿರದ ಸೊಖಡಾದಲ್ಲಿದೆ. ಈ ಸಂಘದ ಅಧ್ಯಕ್ಷರು ಸ್ವಾಮಿ ಹರಿಪ್ರಸಾದ್ಜಿಯವರು. ಅವರ ಆಶ್ರಮದಲ್ಲಿ ಮಂತ್ರ ತಂತ್ರಗಳ ಪೂಜೆ ಹವನಗಳ ಹಾವಳಿ ಅಷ್ಟಿಷ್ಟಲ್ಲ. ಅವರೇನಿದ್ದರೂ ಪ್ರೀತಿಯ ಕೆಲಸ. ಯಾರಾದರೂ ಅವರೆಡೆಗೆ ಹೋದರೆ ಅವರು ಆ ವ್ಯಕ್ತಿಯನ್ನು ತಬ್ಬಿಕೊಳ್ತಾರೆ. ಪ್ರೇಮದಿಂದ ನೋಡಿ ಬೆನ್ನು ಸವರಿ ಅವರ ಕಷ್ಟ ಸುಖವನ್ನು ವಿಚಾರಿಸ್ತಾರೆ. ಅವರು ತೋರಿಸುವ ಪ್ರೇಮದಲ್ಲಿ ಬಂದಂಥ ಭಕ್ತರು ಕರಗಿ ಹೋಗ್ತಾರೆ. ಯಾರಿಗಾದರೂ ತೊಂದರೆ ಆಗಬಹುದು ಅಂತ ತಿಳಿದರೆ ಗುರುಗಳ ಕಣ್ಣು ಒದ್ದೆ ಆಗ್ತವೆ. ಅವರಿಗೆ ಅರಿವಿಲ್ಲದಂತೆ ಅವರ ತುಟಿಗಳು ಆ ಭಕ್ತನ ತೊಂದರೆ ನಿವಾರಣೆಗಾಗಿ ಪ್ರಾರ್ಥನೆ ಮಾಡ್ತವೆ. ಒಂದು ಬಾರಿ ಒಬ್ಬ ಭಕ್ತ ತಾನು ಬೇರೆಲ್ಲಿಯೋ ನೋಡಿ ಬಂದಂಥ ದೇವಸ್ಥಾನದ ಬಗ್ಗೆ ಉತ್ಸಾಹದಿಂದ ವರ್ಣಿಸ್ತಾ ಇದ್ದ. ಅಲ್ಲಿಯ ಶಿಲ್ಪಕಲೆ, ದೇವಸ್ಥಾನದ ವ್ಯವಸ್ಥೆ ಇವುಗಳನ್ನು ಹೇಳ್ತಾ ಅಲ್ಲಿದ್ದ ಕೆಲವು ತೊಂದರೆಗಳನ್ನು ಹೇಳ್ದ. ಅರ್ಚಕರು ವಿನಯದಿಂದ ನಡೆದುಕೊಳ್ಳದಿರೋದ್ರ ಬಗ್ಗೆ, ಸ್ವಚ್ಛತೆ ಕಡೆ ಅಷ್ಟು ಮನಸ್ಸು ಕೊಡದಿರೋದ್ರ ಬಗ್ಗೆ, ಕೊನೆಗೆ ಅಲ್ಲಿನ ದುಡ್ಡಿನ ವ್ಯವಹಾರ ಹೆಚ್ಚಂತ ಅದೊಂದು ತೀರ್ಥಕ್ಷೇತ್ರವಾಗಿರದೆ ವ್ಯಾಪಾರಿ ಕೇಂದ್ರವಾಗುವ ಸಾಧ್ಯತೆ ಹೆಚ್ಚಂತ ಹೇಳ್ದ. ಅವನು ದೇವಸ್ಥಾನವನ್ನು ಹೊಗಳ್ತಾ ಇರಬೇಕಾದ್ರೆ ಸ್ವಾಮಿಗಳ ಕಣ್ಣು ಹೊಳಿತಾ ಇದ್ವು. ಉತ್ಸಾಹ ಕಾಣ್ಬರ್ತಾ ಇತ್ತು. ಅವನು ಯಾವಾಗ ಟೀಕೆಗಳನ್ನು ಶುರು ಮಾಡಿದ್ನು, ಸ್ವಾಮಿಗಳ ಮುಖ ಮುದ್ರೆ ಗಂಭೀರವಾಯಿತು. ಅವರು ಅವನನ್ನು ತಡೆದು ಸಾಕಿನ್ನು ನಡೆ, ನನ್ನ ಧ್ಯಾನದ ಹೊತ್ತಾಯಿತು ಅಂತ ಕಳಿಸಿದ್ರು. ರಾತ್ರಿ ಸುಮಾರು 2 ಗಂಟೆ ಅವನಿಗೆ ಸ್ವಾಮಿಗಳಿಂದ ಕರೆ ಬಂತು. ಇವನು ಗಾಬರಿಯಿಂದ ಹೋದಾಗ ಸ್ವಾಮಿಗಳು ಹೇಳಿದಿಷ್ಟು: ನೀನು ದೇವಸ್ಥಾನದ ಬಗ್ಗೆ ಯಾಕೆ ಕೆಟ್ಟ ಮಾತನಾಡಿದೆ? ಹಾಗೆ ನೀನು ಮಾತನಾಡಿದ್ದಲ್ಲದೆ ನನ್ನನ್ನು ಕೂಡ ಪಾಪಕ್ಕೆ ಸಿಲುಕಿಸಿದೆ. ನನ್ನನ್ನು ಭಾಗಿಯನ್ನಾಗಿ ಮಾಡಿಬಿಟ್ಟಿದೀಯ. ಅದಕ್ಕೆ ಪ್ರಾಯಶ್ಚಿತವಾಗಿ ನಾನು 2 ದಿನ ಊಟ ಬಿಟ್ಟು ಭಜನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ನೀನು ಹಾಗೇ ಮಾಡು. ಇನ್ನೆಂದಿಗೂ ಯಾರ ಬಗ್ಗೆಯೂ ಯಾವ ವಿಷಯವಾಗಿಯೂ ಕೆಟ್ಟ ಮಾತುಗಳನ್ನಾಡಬೇಡ, ಕೆಟ್ಟ ವಿಚಾರ ಬೇಡ. ಅಂತೆಯೇ ಉಪವಾಸ ಮತ್ತು ಧ್ಯಾನವನ್ನು ಮಾಡಬೇಕು ಅಂದರು. ಮತ್ತೊಮ್ಮೆ ಭಕ್ತರೊಬ್ಬರು ಇವರ ಮುಂದೆ ಕುಳಿತು ಅರ್ಧ ತಾಸು ಮಾತನಾಡಿ ಹೊರಟು. ಸ್ವಾಮೀಜಿಯವರ ಸೆಕ್ರೆಟರಿ ಬಂದು, ಸ್ವಾಮೀಜಿ, ಈ ಮನುಷ್ಯ ಒಳ್ಳೆಯವನಲ್ಲ, ತಮ್ಮ ಬೆನ್ನ ಹಿಂದೆ ತುಂಬ ಕೊಳಕು ಮಾತನಾಡ್ತಾನೆ ಎಂದಾಗ ಸ್ವಾಮೀಜಿ ಹೇಳಿದ್ರು, ನನಗೆ ಗೊತ್ತಪ್ಪ, ದೂರ ಇಟ್ಟರೆ ಅವನನ್ನು ತಿದ್ದೋದು ಹೇಗೆ? ನಿನಗೆ ಗೊತ್ತಿಲ್ಲ. ಅವನೀಗ ಪ್ರತಿಶತ 25ರಷ್ಟು ಬದಲಾಗಿದ್ದಾನೆ. ಇನ್ನು ಉಳಿದ ಪ್ರತಿಶತ 75ರಷ್ಟು ಬದಲಾಗಲಿ ಅಂತ ಭಗವಂತನನ್ನು ಪ್ರಾರ್ಥಿಸ್ತೀನಿ ಅಂತ ಹೇಳಿ ದೇವರಿಗೆ ಕೈ ಮುಗಿದು. ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತನಾಡಲಾರರು, ಕೆಟ್ಟ ಚಿಂತನೆಯನ್ನು ಮಾಡೋದನ್ನು ಸಹಿಸಲಾರರು, ಹತ್ತಿರ ಬಂದವರ ಉನ್ನತಿಗೆ ಸತತವಾಗಿ ಚಿಂತಿಸುವರು. ಇದಲ್ಲವೇ ನಿಜವಾದ ಸಂತತ್ವ. ಅವರು ಪ್ರತಿಕ್ಷಣ ಮಾಡ್ತಾ ಇರೋದು ಉದ್ಧರಣೆಯ ಕ್ರಿಯೆ. ನಮ್ಮ ಸಮಾಜದಲ್ಲಿ ಇಂಥ ಮಹಾತ್ಮರು ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊತಾ ಈ ಕಥೆಯನ್ನು ಮುಗಿಸ್ತೀನಿ. ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.